ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಗರಂ ಆಗಿದ್ದಾರೆ. ಇಡಿ ವಿಚಾರದಲ್ಲಿ ನನಗೂ ಕೂಡ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಆಗಿದೆ. ಏನನ್ನೂ ಕೂಡ ನಾವು ಹೊರಗೆ ಮಾತನಾಡುವಂತೆ ಒತ್ತಡ ಮಾಡಬೇಡಿ. ಮಾತನಾಡಿದ್ರೆ ಅನೇಕ ವಿಚಾರಗಳು ಆಚೆ ಬರುತ್ತೆ ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು. ಮಹಾರಾಷ್ಟ್ರದಲ್ಲಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾದ ಅನುಭವವನ್ನ ಇಲ್ಲಿ ಕೋರ್ಟ್ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು. ರಾಜಕೀಯವನ್ನ ಬಿಟ್ಟು ತನಿಖೆ ಆಗಬೇಕು ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಸೂಚಿಸಿದ್ದಾರೆ. ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಜೆಐ ಮಹಾರಾಷ್ಟ್ರದಲ್ಲಿ ಇಡಿಯಿಂದಾದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಏನನ್ನು ಹೇಳುವಂತೆ ಬಲವಂತ ಮಾಡಬೇಡಿ, ಇಲ್ಲದಿದ್ರೆ ಇಡಿ ವಿರುದ್ಧ ಬಹಳ ಕಠಿಣವಾದ ಮಾತುಗಳನ್ನಾಡಬೇಕಾಗತ್ತೆ. ರಾಜಕೀಯ ಬಡಿದಾಟ ಮತಯಂತ್ರಗಳಲ್ಲಾಗಬೇಕು, ತನಿಖಾ ಸಂಸ್ಥೆಗಳಲ್ಲಿ ಅಲ್ಲ. ರಾಜಕೀಯ ಬಡದಾಟಕ್ಕೋಸ್ಕರ ಇಡಿಯನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿ ಇಡಿಯನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರೇನೆ ನೇರ ಮಾತುಗಳಲ್ಲಿ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಗರಂ ಆಗಿದ್ದಾರೆ. ಇಡಿ ವಿಚಾರದಲ್ಲಿ ನನಗೂ ಕೂಡ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಆಗಿದೆ. ಏನನ್ನೂ ಕೂಡ ನಾವು ಹೊರಗೆ ಮಾತನಾಡುವಂತೆ ಒತ್ತಡ ಮಾಡಬೇಡಿ. ಮಾತನಾಡಿದ್ರೆ ಅನೇಕ ವಿಚಾರಗಳು ಆಚೆ ಬರುತ್ತೆ ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು. ಮಹಾರಾಷ್ಟ್ರದಲ್ಲಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾದ ಅನುಭವವನ್ನ ಇಲ್ಲಿ ಕೋರ್ಟ್ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು. ರಾಜಕೀಯವನ್ನ ಬಿಟ್ಟು ತನಿಖೆ ಆಗಬೇಕು ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಸೂಚಿಸಿದ್ದಾರೆ. ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಜೆಐ ಮಹಾರಾಷ್ಟ್ರದಲ್ಲಿ ಇಡಿಯಿಂದಾದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಏನನ್ನು ಹೇಳುವಂತೆ ಬಲವಂತ ಮಾಡಬೇಡಿ, ಇಲ್ಲದಿದ್ರೆ ಇಡಿ ವಿರುದ್ಧ ಬಹಳ ಕಠಿಣವಾದ ಮಾತುಗಳನ್ನಾಡಬೇಕಾಗತ್ತೆ. ರಾಜಕೀಯ ಬಡಿದಾಟ ಮತಯಂತ್ರಗಳಲ್ಲಾಗಬೇಕು, ತನಿಖಾ ಸಂಸ್ಥೆಗಳಲ್ಲಿ ಅಲ್ಲ. ರಾಜಕೀಯ ಬಡದಾಟಕ್ಕೋಸ್ಕರ ಇಡಿಯನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿ ಇಡಿಯನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರೇನೆ ನೇರ ಮಾತುಗಳಲ್ಲಿ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಗರಂ ಆಗಿದ್ದಾರೆ. ಇಡಿ ವಿಚಾರದಲ್ಲಿ ನನಗೂ ಕೂಡ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಆಗಿದೆ. ಏನನ್ನೂ ಕೂಡ ನಾವು ಹೊರಗೆ ಮಾತನಾಡುವಂತೆ ಒತ್ತಡ ಮಾಡಬೇಡಿ. ಮಾತನಾಡಿದ್ರೆ ಅನೇಕ ವಿಚಾರಗಳು ಆಚೆ ಬರುತ್ತೆ ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು. ಮಹಾರಾಷ್ಟ್ರದಲ್ಲಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾದ ಅನುಭವವನ್ನ ಇಲ್ಲಿ ಕೋರ್ಟ್ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು. ರಾಜಕೀಯವನ್ನ ಬಿಟ್ಟು ತನಿಖೆ ಆಗಬೇಕು ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಸೂಚಿಸಿದ್ದಾರೆ. ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಜೆಐ ಮಹಾರಾಷ್ಟ್ರದಲ್ಲಿ ಇಡಿಯಿಂದಾದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಏನನ್ನು ಹೇಳುವಂತೆ ಬಲವಂತ ಮಾಡಬೇಡಿ, ಇಲ್ಲದಿದ್ರೆ ಇಡಿ ವಿರುದ್ಧ ಬಹಳ ಕಠಿಣವಾದ ಮಾತುಗಳನ್ನಾಡಬೇಕಾಗತ್ತೆ. ರಾಜಕೀಯ ಬಡಿದಾಟ ಮತಯಂತ್ರಗಳಲ್ಲಾಗಬೇಕು, ತನಿಖಾ ಸಂಸ್ಥೆಗಳಲ್ಲಿ ಅಲ್ಲ. ರಾಜಕೀಯ ಬಡದಾಟಕ್ಕೋಸ್ಕರ ಇಡಿಯನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿ ಇಡಿಯನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರೇನೆ ನೇರ ಮಾತುಗಳಲ್ಲಿ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಗರಂ ಆಗಿದ್ದಾರೆ. ಇಡಿ ವಿಚಾರದಲ್ಲಿ ನನಗೂ ಕೂಡ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಆಗಿದೆ. ಏನನ್ನೂ ಕೂಡ ನಾವು ಹೊರಗೆ ಮಾತನಾಡುವಂತೆ ಒತ್ತಡ ಮಾಡಬೇಡಿ. ಮಾತನಾಡಿದ್ರೆ ಅನೇಕ ವಿಚಾರಗಳು ಆಚೆ ಬರುತ್ತೆ ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು. ಮಹಾರಾಷ್ಟ್ರದಲ್ಲಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾದ ಅನುಭವವನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು. ರಾಜಕೀಯವನ್ನ ಬಿಟ್ಟು ತನಿಖೆ ಆಗಬೇಕು ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಸೂಚಿಸಿದ್ದಾರೆ. ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಜೆಐ ಮಹಾರಾಷ್ಟ್ರದಲ್ಲಿ ಇಡಿಯಿಂದಾದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಏನನ್ನು ಹೇಳುವಂತೆ ಬಲವಂತ ಮಾಡಬೇಡಿ, ಇಲ್ಲದಿದ್ರೆ ಇಡಿ ವಿರುದ್ಧ ಬಹಳ ಕಠಿಣವಾದ ಮಾತುಗಳನ್ನಾಡಬೇಕಾಗತ್ತೆ. ರಾಜಕೀಯ ಬಡಿದಾಟ ಮತಯಂತ್ರಗಳಲ್ಲಾಗಬೇಕು, ತನಿಖಾ ಸಂಸ್ಥೆಗಳಲ್ಲಿ ಅಲ್ಲ. ರಾಜಕೀಯ ಬಡದಾಟಕ್ಕೋಸ್ಕರ ಇಡಿಯನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿ ಇಡಿಯನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರೇನೆ ನೇರ ಮಾತುಗಳಲ್ಲಿ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಗರಂ ಆಗಿದ್ದಾರೆ. ಇಡಿ ವಿಚಾರದಲ್ಲಿ ನನಗೂ ಕೂಡ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಆಗಿದೆ. ಏನನ್ನೂ ಕೂಡ ನಾವು ಹೊರಗೆ ಮಾತನಾಡುವಂತೆ ಒತ್ತಡ ಮಾಡಬೇಡಿ. ಮಾತನಾಡಿದ್ರೆ ಅನೇಕ ವಿಚಾರಗಳು ಆಚೆ ಬರುತ್ತೆ ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು. ಮಹಾರಾಷ್ಟ್ರದಲ್ಲಿ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗಾದ ಅನುಭವವನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು. ರಾಜಕೀಯವನ್ನ ಬಿಟ್ಟು ತನಿಖೆ ಆಗಬೇಕು ಅಂತ ಹೇಳಿ ಖಡಕ್ ಮಾತುಗಳಲ್ಲೇ ಸೂಚಿಸಿದ್ದಾರೆ. ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಜೆಐ ಮಹಾರಾಷ್ಟ್ರದಲ್ಲಿ ಇಡಿಯಿಂದಾದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಏನನ್ನು ಹೇಳುವಂತೆ ಬಲವಂತ ಮಾಡಬೇಡಿ, ಇಲ್ಲದಿದ್ರೆ ಇಡಿ ವಿರುದ್ಧ ಬಹಳ ಕಠಿಣವಾದ ಮಾತುಗಳನ್ನಾಡಬೇಕಾಗತ್ತೆ. ರಾಜಕೀಯ ಬಡಿದಾಟ ಮತಯಂತ್ರಗಳಲ್ಲಾಗಬೇಕು, ತನಿಖಾ ಸಂಸ್ಥೆಗಳಲ್ಲಿ ಅಲ್ಲ. ರಾಜಕೀಯ ಬಡದಾಟಕ್ಕೋಸ್ಕರ ಇಡಿಯನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿ ಇಡಿಯನ್ನ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಅವರೇನೆ ನೇರ ಮಾತುಗಳಲ್ಲಿ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.